ಇನ್ನು ಬೀದರ್ನ ಕೆಡಿಪಿ ಸಭೆಯಲ್ಲಿ ಎಂಎಲ್ಎ ವರ್ಸಸ್ ಎಂಎಲ್ಸಿ ಗಲಾಟೆ ಇವತ್ತು ಜೋರಾಗಿತ್ತು. ಎಂಎಲ್ಸಿ ಭೀಮರಾವ್ ಮನೆ ಎದುರು ಈಗ ಕಾರ್ಯಕರ್ತರ ದಂಡೇ ಬಂದಿದೆ. ಕೆಡಿಪಿಯ ಸಭೆಯಲ್ಲಿ ಕಾಂಗ್ರೆಸ್ನ ಎಂಎಲ್ಸಿ ಭೀಮರಾವ್ ಹಾಗೆ ಸಿದ್ದು ಪಾಟೀಲ್ ಬಿಜೆಪಿಯ ಎಂಎಲ್ಎ ಇಬ್ಬರ ನಡುವೆ ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ಆಯಿತು. ಹಾಗಾಗಿ ಈಗ ಭೀಮರಾವ್ ಪಾಟೀಲ್ ಮನೆ ಬಳಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಭೀಮರಾವ್ ಪಾಟೀಲ್ ಮನೆ ಬಳಿ ಈಗ ಒಂದಷ್ಟು ಕಾರ್ಯಕರ್ತರು ಬರ್ತಿದ್ದಾರೆ. ಯಾವುದೇ ರೀತಿಯ ಗಲಾಟೆ ಆಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ಸೊ ಕೆಡಿಪಿ ಸಭೆಯಲ್ಲಿ ಎಂಎಲ್ಎ ಎಂಎಲ್ಸಿಗಳ ಮಧ್ಯೆ ಗಲಾಟೆ ಆಯಿತು. ಅದು ಕೂಡ ಈಶ್ವರ್ ಖಂಡ್ರೆ ಅವರ ಸಮ್ಮುಖದಲ್ಲೇ. ಬರೀ ಬಾಯಿ ಮಾತಿನಲ್ಲಿ ನಿಲ್ಲಿಲ್ಲ, ಇದು ಕೈ ಮಿಲಾಯಿಸುವ ಹಂತಕ್ಕೆ ಹೋಯಿತು. ಇದು ಕೆಡಿಪಿ ಸಭೆಯಲ್ಲಿ ಆದಂಥ ಗಲಾಟೆ ಆದರೆ ಇನ್ನೊಂದು ಕಡೆ ನೋಡ್ತಾ ಇದ್ರೆ ಈಗ ಎಂಎಲ್ಸಿ ಅವರ ಬೆಂಬಲಿಗರು ಹೊರಗಡೆ ಬಂದು ಅಲ್ಲಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಶಾಸಕ ಸಿದ್ದು ಪಾಟೀಲ್ ವಿರುದ್ಧ. ಸೊ ಪರಸ್ಪರ ಏಕವಚನದಲ್ಲಿ ಇಬ್ಬರು ಕೂಡ ಬೈದಾಡ್ಕೊಂಡ್ರು. ಎಷ್ಟು ಮಟ್ಟಿಗೆ ಅಂತಂದರೆ ನಾವು ಬೀಪ್ ಹಾಕಬೇಕಾಯಿತು ಸೌಂಡ್. ಅಲ್ಲಿ ಮಹಿಳೆಯರಿದ್ದರು, ಯಾರೂ ಕೂಡ ಇದ್ರೂ ಕೂಡ ಲೆಕ್ಸದೆ ಇಬ್ಬರು ಕೂಡ ಅವಾಚ್ಯ ಶಬ್ದಗಳಿಂದ ಬೈದಾಡ್ಕೊಂಡಿದ್ದಾರೆ. ಈಗ ಶಾಸಕ ಸಿದ್ದು ಪಾಟೀಲ್ ವಿರುದ್ಧ ಎಂಎಲ್ಸಿ ಭೀಮರಾವ್ ಪಾಟೀಲ್ ಅವರ ಬೆಂಬಲಿಗರು ಘೋಷಣೆ ಕೂಗ್ತಾ ಇದ್ದಾರೆ. ಇನ್ನು ಬಿಜೆಪಿಯ ಶಾಸಕ ಸಿದ್ದು ಪಾಟೀಲ್ ಅವರನ್ನು ನಮ್ಮ ಪ್ರತಿನಿಧಿ ಸುರೇಶ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಈಗ ಈ ಜಗಳದ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಶಾಸಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್ ಹೇಳಿ, ಯಾವ ಎದಕ್ಕೆ ಜಗಳ ಆಯ್ತು? ಈಗ ಗೊತ್ತಾ, ನಮ್ಮ ಉಸ್ತುವಾರಿ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯನ್ನು ಇಟ್ಟಿದ್ದರು. ಆ ಒಂದು ಸಮಯದಲ್ಲಿ ನಾವು ಶಾಸಕರು ಎಂಎಲ್ಸಿಗಳು ಕೂಡ ಭಾಗವಹಿಸಿದ್ದೆವು. ಅನುಪಾಲ ವರದಿ ಮೇಲೆ ಚರ್ಚೆ ಆಗ್ತಾಯಿತ್ತು. ನಾನು ಲಾಸ್ಟ್ ಟೈಮು ಏನು ಕಳೆದ ಒಂದು ಮೀಟಿಂಗ್ನಲ್ಲಿ ಒಂದೆರಡು ಮೂರು ಪ್ರಶ್ನೆಗಳನ್ನು ಕೇಳಿದ್ದು ಅದ್ರ ಉತ್ತರ ಕೇಳ್ತಾ ಇದ್ದೆ. ಅದು ನಮ್ಮ ಹಕ್ಕಿದೆ ಗೊತ್ತಾ. ಆ ಒಂದು ಪ್ರಶ್ನೆಯಲ್ಲಿ MLC ಅವರು ಹೇಳ್ತಾರೆ ಇದು ತಪ್ಪಿದೆ ಸರಿ ಇದೆ ಅಂತ. ಅವ್ರು ಯಾರು ಅಂತ ನಾನು ಕೇಳಿದೆ ಅವರಿಗೆ. ನನಗೆ ಆನ್ಸರ್ ಕೊಡೋದು ಅಧಿಕಾರಿಗಳು ಕೊಡಬೇಕು, ಈ ಒಂದು ಸಭೆಯ ಅಧ್ಯಕ್ಷರು ಕೊಡಬೇಕಂತ ಹೇಳಿದಾಗ ಏಕವಚನಲ್ಲಿ ಮಾತಾಡೋದಾಗಲಿ, ನನ್ನ ಮ್ಯಾಗ ಅವ್ರ ಸೀಟ್ ಬಿಟ್ಟು ಬಂದು ನನ್ನ ಹತ್ರ ಬಂದು ನನ್ನ ಮ್ಯಾಗ ಕೈ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಗೊತ್ತಾ. ಯಾಕಂದ್ರೆ ಪ್ರತಿ ಸಲನೂ ಕೂಡ KDP ಮೀಟಿಂಗ್ ಇರ್ಬೋದು, ನಿಮ್ಮ ತಾಲೂಕಾ ಪಂಚಾಯತ್ ಮೀಟಿಂಗ್ ಇರ್ಬೋದು, ಪದೇ ಪದೇ ಜಗಳಾಗ್ತದೆ ಸರ್ ತಮ್ಮ ನಡುವೆ MLC ನಡುವೆ. ಈಗಾಗಲೇ ತಾವು ನೋಡಿದ ಹಾಗೆ ಏನು ನಾನು ಶಾಸಕನಾಗಿದ್ದೀನಿ ಹುಮ್ನಾಬಾದ್ ಮತಕ್ಷೇತ್ರದಿಂದ, ಅವರಿಗೊಂದು ಹೊಟ್ಟೆ ಕಿಚ್ಚಿದೆ ಗೊತ್ತಾ. ಯಾಕೆ ನಮ್ಮಂಥ ಯುವಕರು ಯಾರು ಕೂಡ ಅಲ್ಲಿ ಆಗಬಾರ್ದು, ಅವ್ರ ಪರಿವಾರನೇ ಬೆಳಿಬೇಕು, ಅವರೇ ಬೆಳಿಬೇಕಂತ ಇಷ್ಟು ವರ್ಷದಿಂದ ನಡೀತಾ ಇದೆ. ಆದರೆ ಈಗ ಕ್ಷೇತ್ರದ ಜನರು ಭಾಳ ಜಾಗೃತರಾಗಿದ್ದಾರೆ. ಈಗ ಗೊತ್ತಾ, ನಮ್ಮಂಥ ಯುವಕರಿಗೆ
ಒಂದು ಚಾನ್ಸ್ ಕೊಟ್ಟಿದಾರ, ನಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕಂತಂದರೆ ಒಳ್ಳೆ ಹೆಸರು ಆಗ್ತದ ಅಂತ ಅದಕ್ಕೆ ಹೆಸರು ಮಸಿ ಬಡಿಯುವಂಥ ಕಾರ್ಯ ಇವತ್ತು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗೊತ್ತಾ, ಜಮೀನು ಒತ್ತುವರಿ ಮಾಡ್ಕೊಂತಾರೆ ಒಂದು ಕ್ವಶನ್ ಕೇಳ್ಬೋದು ಸರ್. ಅದು ಏನಾದ್ರು ಏನು ಒತ್ತುವರಿ ಮಾಡ್ಕೊಂತಾರೆ ಸರ್ಕಾರಿ ಜಮೀನು ಏನು? ಈಗ ಏನಿದೆ ನೋಡಿ, ಅದು ಶ್ರೀ ನಾನಕ್ ಜೀರಾ ಸಾಹೇಬ್ ಅದು ಫೌಂಡೇಶನ್ ಒಂದು ಜಮೀನಿದೆ. ಆ ಜಮೀನು ಆ ಟ್ರಸ್ಟಿಗೆ ಸೀಮಿತ ಇದೆ. ಆದರೆ ಅದರಲ್ಲಿ ಕೆಲವರು ಸೇರಿ ಏನು ಮಾಡಿದ್ದಾರೆ, ಅದಕ್ಕೆ ಲೇಔಟ್ ಮಾಡಿ ಜನಸಾಮಾನ್ಯರಿಗೆ ಮಾರಿ ಕೋಟಿಗಟ್ಟಲೆ ದುಡ್ಡು ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿಗಲ್ ಆಗಿದೆ ಅದನ್ನು ಕೂಡ. ಅದರಲ್ಲಿ ಬಹಳಷ್ಟು ನ್ಯೂನತೆಗಳಿದೆ ಲೇಔಟ್ನಲ್ಲಿ. ನಾನೇನು ಕೇಳಿದೆ, ಆ ಒಂದು ಜನರಿಗೆ ನ್ಯಾಯ ಒದಗಿಸೋಂಥ ಕೆಲಸ ಮಾಡಬೇಕು. ಇವತ್ತೇನು ಆ ಟ್ರಸ್ಟಿನ ಜಮೀನಿದೆ, ಆ ಟ್ರಸ್ಟಿಗಿರಲಿ, ಆ ಟ್ರಸ್ಟಿನಲ್ಲಿ ಕಾಲೇಜಸ್ ತೆಗಿಲಿ, ಅಲ್ಲಿನ ಬಡ ಮಕ್ಕಳಿಗೆ ಮತ್ತು ಬಡ ಜನರಿಗೆ ಕೊಡಲಿ, ಆ ಒಂದು ಇದನ್ನಲ್ಲಿ ಹೇಳಿದೆ. ಮತ್ತು ಅಲ್ಲಿ ಏನು ನ್ಯೂನತೆಗಳಿದೆ ಲೇಔಟ್ ಮಾಡಿದ್ದಾರೆ. ಇವತ್ತು ಅದು ಒಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಇದೆ ಅದು. ಆದರೆ ಇವತ್ತು